ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ ಪ್ರವಾದನ ಗ್ರಂಥ 59ನೇ ಅಧ್ಯಾಯ 1ನೇ ವಾಕ್ಯ. ಆಮೇನ್. ಇಗೋ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೂಟುಗೆಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆಮೇನ್. ಈ ಒಂದು ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ, ಇದರಿಂದಲೇ ಅನೇಕ ಜನರು ನಿಮ್ಮ ಕಷ್ಟಗಳನ್ನು ನೋಡಿ ದೇವ್ರ ಹತ್ರ ಅನೇಕ ಜನರು ಮೊರೆ ಇಟ್ಟು ಪ್ರಾರ್ಥಿಸಿರ್ತಾರೆ, ಉಪವಾಸ ಇಟ್ಟು ಪ್ರಾರ್ಥಿಸಿರ್ತಾರೆ. ದೇವರೇ, ಇಷ್ಟು ದಿವಸದಿಂದ ಪ್ರಾರ್ಥನೆ ಮಾಡ್ತಾನೆ, ನನಗೆ ಮರುತ್ರ ಸಿಕ್ಕಿಲ್ಲ, ಇಷ್ಟು ದಿವಸದಿಂದ ನಾನು ಗೋಳಾಡ್ತಾನೆ, ಮರುತ್ರ ನನಗೆ ಕಾಣಿಲ್ಲ ಅಂಥೇಳಿ ಒಂದು ಪಕ್ಷ ನೀವು ಮರ್ತೋಗಿರ್ಬೋದು. ಆದರೆ ನೀನು ಪ್ರಾರ್ಥನೆ ಮಾಡಿ ಒಪ್ಪಿಸಿರೋದು ಯಾರ ಕೈಲಿ? ಈ ಭೂಮಿ ಆಕಾಶ ಒಂದೇ ಒಂದು ಮಾತಿನ ಉಂಟು ಮಾಡಿದ ದೇವರ ಕೈಲಿ ನಿನ್ನ ಪ್ರಾರ್ಥನೆಯನ್ನು ಒಪ್ಪಿಸಿರುವುದು. ಒಂದು ಪಕ್ಷ ನೀನು ಮರ್ತಿದ್ರು ಸಹ ನನ್ನ ತಂದೆಯ ದೇವರ ಕೈಗೆ ಒಪ್ಪಿಸಿರುವಾಗ ನನ್ನ ತಂದೆಯ ದೇವರು ಮರೆಯದಂಥ ದೇವರಾಗಿದ್ದಾನೆ. ಅದಕ್ಕಾಗಿ ದೇವರ ವಾಕ್ಯ ಇರುತ್ತೆ, ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೈಯಲ್ಲ. ನನ್ನ ತಂದೆಯ ದೇವರ ಕೈ ಉನ್ನತವಾದದ್ದು. ಈ ದಿನ ಒಂದು ಪಕ್ಷ ನೀನು ಮರ್ತರು, ತಂದೆಯ ದೇವರು ನಿನ್ನ ಗೋಳಾಟ ಮರೆಯಲ್ಲ, ನೀನು ಸುರಿಸಿರುವಂಥ ಕಣ್ಣೀರನ್ನ ದೇವರು ಮರೆಯಲ್ಲ, ನೀನು ಸುರಿಸಿರುವಂಥ ಒಂದು ಪ್ರಾರ್ಥನೆ ದಾಹವನ್ನು ಆತನು ಮರೆಯೋದಿಲ್ಲ. ಇನ್ನೂ ಅನೇಕ ಜನರು ಈ ರೀತಿ ಗೋಳಾಡ್ತಾ ಇರ್ತಾರೆ, ದೇವರೇ ಕುಟುಂಬದಲ್ಲಿ ಸಮಾಧಾನ ಇಲ್ಲಪ್ಪ, ಬೆಳಗ್ಗೆ ಎದ್ದರೆ ಗಲಿಬಿಲಿ, ಸಂಜೆ ಆದರೆ ಗಲಿಬಿಲಿ, ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಹಿಂಗಾದರೆ ಹಿಂಗೆ ಅಂತ ಎಷ್ಟೋ ಜನ ಗೋಳಾಡ್ತಿರ್ತಾರೆ. ಅವ್ರಿಗೂ ಸಹ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನ ಕಿವಿಯೂ ಕೇಳಲಾರದಾಗೆ ಕಿವುಡಲ್ಲ. ಇಷ್ಟು ದಿನಗಳ ಗಂಟ ನೀನು ದೇವರೇ ನನ್ನ ಕುಟುಂಬದಲ್ಲಿ ಸಮಾಧಾನ ಇಲ್ಲ, ಹಿಂಗಾದರೆ ಹಿಂಗೆ ಅಂತ ಗೋಳಾಡಿ ಪ್ರಾರ್ಥಿಸ್ತಾ ಇದೆಯಾ, ದೇವರು ನನ್ನ ಪ್ರಾರ್ಥನೆ ಕೇಳ್ತಿಲ್ವಾ ಅಂತ ನೀನು ದೇವ್ರ ಹತ್ರ ಪ್ರಶ್ನೆ ಮಾಡಿದೆಯಾ. ಅದಕ್ಕಾಗಿ ದೇವ್ರ ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, ಆತನ ಕಿವಿಯು ಕೇಳಲಾರ್ದ ಹಾಗೆ ಕಿವುಡಲ್ಲ. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತೆ, ಎಲ್ಲೇ ಕಷ್ಟಪಡೋರೇ ಹೊರತು ನೀವೆಲ್ಲರೂ ನನ್ನ ಬಳಿಗೆ ಬರ್ರೆ, ನಾನು ನಿಮಗೆ ಸಮಾಧಾನ ಅನುಗ್ರಹಿಸುತ್ತೇನೆ ಅಂತ. ನೀವು ಎಲ್ಲೇ ಹೋದರೂ ಸಮಾಧಾನ ಸಿಗೋದಿಲ್ಲ. ಆದರೆ ನನ್ನ ತಂದೆ ದೇವರು ನಿಮಗೆ ಸಮಾಧಾನ ಕೊಡುತ್ತೀನಿ ಅಂತ ಹೇಳ್ತಾರೆ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಸಮಾಧಾನ ಇಲ್ಲದಿರ್ಬೋದು. ನೀವು ನಂಬಿರುವಾಗ ನಿನ್ನ ಜೀವಿತದಲ್ಲಿ ಮಾತ್ಕಾರ ಮಾಡಿ ನಿನ್ನ ಪ್ರಾರ್ಥನೆಯನ್ನು ಕೇಳಿ ನಿನ್ನ ಪ್ರಾರ್ಥನೆ ಮರುತ್ರ ಕೊಡುವಂಥ ದೇವರಾಗಿದ್ದಾನೆ. ಮಾತ್ರವಲ್ಲದೆ ಈ ದಿನದಲ್ಲಿ ಸಮಾಧಾನ ಮಾತ್ರವಲ್ಲದೆ ಈ ದಿನದಲ್ಲಿ ಅನೇಕ ಜನರು ದೇವರೇ ದುಡಿಯುವಂಥ ದುಡ್ಡು ಹಾಸ್ಪಿಟ್ಲಿಗೆ ಹೋಗ್ತಾ ಇದೆ. ಎಷ್ಟು ಹಾಸ್ಪಿಟ್ಲು ಬರೀ ದುಡಿಯುವಂಥ ಹಣ ಹಾಸ್ಪಿಟ್ಲಿಗೆ ಹೋಗ್ತಿದೆ ಅಂತ ನಾವು ಗೋಳಾಡ್ತಿದ್ದೀವಿ. ಹೀಗಿರುವಾಗ ನಿನ್ನ ಪರಿಸ್ಥಿತಿಗಳು ಇನ್ನೊಬ್ಬರ ಹತ್ರ ಹೇಳೋಕ್ಕಾಗದೇ ಇರ್ಬೋದು. ನೀನು ಭಯಪಡಬೇಡ ಪ್ರಿಯ ದೇವರ ಮಗುವೆ, ನೀನು ಮೊರೆ ಇಟ್ಟಿರುವುದು ಸರ್ವಶಕ್ತನ ದೇವರ ಬಳಿ. ಅದಕ್ಕಾಗಿ ಯೆಹೋವನ ಹಸ್ತವು ರಕ್ಷಿಸಲಾರ್ದ ಮೋಟುಗೈಯಲ್ಲ, ಆತನ ಕಿವಿಯೂ ಕೇಳಲಾರ್ದ ಹಾಗೆ ಕಿವುಡಲ್ಲ. ಈ ದಿನ ಯಾರ್ಯಾರು ಆತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿದ್ದೀರಾ, ಗೋಳಾಡಿ ಪ್ರಾರ್ಥಿಸಿದ್ದೀರಾ, ಉಪವಾಸ ಮಾಡಿ ಪ್ರಾರ್ಥಿಸಿದ್ದೀರಾ, ಕಣ್ಣೀರಿಂದ ಪ್ರಾರ್ಥಿಸಿದ್ದೀರಾ, ದಾಹದಿಂದ ಪ್ರಾರ್ಥಿಸುತ್ತೀರಾ, ಅವರೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಮುಂಜಾನೆ ವೇಳೆಯಲ್ಲಿ ಗುಡ್ ನ್ಯೂಸ್ ಆಗಿದೆ. ಆತನ ಈ ಒಂದು ಬಲವಾದ ವಾಕ್ಯ ನಮಗೆ ದೇವರು ಕೊಟ್ಟಿದ್ದಾರೆ. ಅದಕ್ಕಾಗಿ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೋಟುಗೆಯಲ್ಲ, ಆತನ ಕಿವಿಯೂ ಕೇಳಲಾರ್ದ ಹಾಗೆ ಕಿವುಡಲ್ಲ. ಆಮೇನ್. ಈ ದಿನ ಈ ಒಂದು ವಾಕ್ಯ ಮುಖಾಂತರ ನಿಮ್ಮೆಲ್ಲರನ್ನು ಬಲಪಡಿಸಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಕಡೆದಾಗಿ ಕೆಲವು ವಿಷಯಗಳು ಸಹ ಪ್ರಾರ್ಥಿಸೋಣ. ಈ ದಿನದಲ್ಲಿ ಅನೇಕ ಜನರು ನೋಡುವುದಾದರೆ ಹಾಸ್ಪಿಟ್ಲ್ ತೋರ್ಸೋಕ್ಕೆ ಅವ್ರಿಗೆ ಕಾಸಿಲ್ಲ, ರೋಗ ಹಾಸ್ಪಿಟ್ಲ್ಗೆ ಹೋಗಿ ಎಷ್ಟೋ ಔಷಧಿ ತಗೊತಾ ಇದ್ದಾರೆ, ಆದರೆ ಅವ್ರಿಗೆ ವಾಸಿ ಆಗ್ತಿಲ್ಲ, ಬಿಡುಗಡೆ ಆಗ್ತಿಲ್ಲ. ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಬಿಡುಗಡೆ ಸಿಗದೆ ಒದ್ದಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಈ ಮುಂಜಾನೆ ವೇಳೆಯಲ್ಲಿ ಪ್ರಾರ್ಥಿಸೋಣ. ಆಮೇನ್. ಸ್ತೋತ್ರ ಸ್ವಾಮಿ. ಆಕಾಶವನ್ನು ಸಿಂಹಾಸವನ್ನಾಗಿ ಭೂಮಿಯು ಪಾದಪೀಠವನ್ನಾಗಿ ಮಾಡಿಕೊಂಡಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಅಪ್ಪ, ಈ ಮುಂಜಾನೆ ವೇಳೆಯಲ್ಲಿ ಯಾರ್ಯಾರು ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ, ಒಬ್ಬೊಬ್ಬರಿಗೊಂದು ಒಳ್ಳೆ ಆರೋಗ್ಯ ನೀನು ಅನುಗ್ರಹಿಸು ಸ್ವಾಮಿ. ತಂದೆಯಾದ ದೇವರ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ವೈದ್ಯರಿಂದ ಘನ ವೈದ್ಯ ನೀನಾಗಿದ್ದೆ ಸ್ವಾಮಿ. ಮನುಷ್ಯರಿಂದ ಅಸಾಧ್ಯವಾದದ್ದು ನಿಮ್ಮಿಂದ ಎಲ್ಲವೂ ಸಾಧ್ಯ ರಾಜ. ಈ ವೇಳೆ ಸ್ವಾಮಿ ಅಪ್ಪ, ನಿನ್ನ ಬಾಸುಂಡೆ ಒಂದು ಒಳ್ಳೆ ಆರೋಗ್ಯ ಕೊಟ್ಟ ದೇವರೇ, ಈ ವೇಳೆಯಲ್ಲಿ ಯಾರ್ಯಾರು ಹಾಸಿಗೆ ಮೇಲೆ ಮಲಗಿದ್ದಾರೆ, ಯಾರ್ಯಾರು ಹಾಸ್ಪಿಟಲಲ್ಲಿ ಇದ್ದಾರೆ, ಯಾರ್ಯಾರು ದೇವರೇ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗದೆ ಅಂತ ಪರಿಸ್ಥಿತಿಯಲ್ಲಿದ್ದಾರೆ, ಮಾತ್ರ ಯಾರ್ಯಾರು ಆಪರೇಷನ್ ರೂಮಲ್ಲಿದ್ದಾರೆ, ಇನ್ನೇನು ಕೆಲವೇ ಸಮಯಗಳು ಆಪರೇಷನ್ ನಡೀತಾ ಇದೆ, ಇನ್ನೇನು ಕೆಲವೇ ಸಮಯಗಳು ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಅಂತ ಈ ರೀತಿ ಇರುವಾಗ, ಇಂಥ ಸಂದರ್ಭದಲ್ಲಿರುವಾಗ ನಿನ್ನ ವಾಕ್ಯ ಈ ರೀತಿ ಬರಲ್ಪಡಿದೆ, ಈಗೋ ಬೇಗ ಓಡುವ ವಾಕ್ಯವನ್ನು ಕಳಿಸಿ ನಾನು ಅವ್ರನ್ನ ಸೌಖ್ಯಪಡಿಸುತ್ತೇನೆ ಅಂತ. ಎಸ್, ಈ ಮುಂಜಾನೆ ವೇಳೆಯಲ್ಲಿ ನಂಬುವರ ಜೀವಿತ ದೇವರು ಬಲವಾದ ಕಾರ್ಯ ನಡೆಸಲ್ಪಡಲಿಕ್ಕೆ ಇರ್ತಾನೆ. ಮಾತ್ರ ಇದರಲ್ಲಿ ಅನೇಕ ಜನರು ಭಯ ಎಲ್ಲ ಭಯದ ದುರಾತ್ಮಗಳು ಈ ಗಳಿಗೆಲ್ಲ ಬಿಟ್ಟೋಗಲಿ ಯೇಸುವಿನ ನಾಮದಲ್ಲಿ.
ಎಸ್, ಅನೇಕ ಜನರಿಗೆ ಪ್ರಾರ್ಥನೆ ಮಾಡೋಕ್ಕಾಗ್ತಿಲ್ಲ. ಪ್ರಾರ್ಥನೆ ಕುತ್ಕೊಂಡ್ರೆ ಸಾಕು, ಒಂದು ದಾಹ ಬರ್ತಲ್ಲ, ಬರೀ ನಿದ್ದೆ 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 ನಿದ್ದೆ. ಈ ದಿನದಲ್ಲಿ ಒಂದು ಪ್ರಾರ್ಥನೆ ಆತ್ಮ ಎಲ್ಲರ ಮೇಲೆ ಚಲಿಸಲ್ಪಡಲಿಕ್ಕೆ ಕರ್ತಾನೆ. ದೇವರೇ, ಹೌದು ಸ್ವಾಮಿ, ಕರ್ಮೇಲಿನ ಬೆಟ್ಟದ ಮೇಲೆ ಪವಿತ್ರಾತ್ಮನ ಬೆಂಕಿ ಚಲಿಸಲ್ಪಟ್ಟಿದೆ. ಈ ದಿನದಲ್ಲಿ ದಾಹ ಉಳ್ಳವರ ಮೇಲೆ ನನ್ನ ಆತ್ಮನು ಸುರಿಸುತ್ತೇನೆ ಅಂತ ಹೇಳಿದೆ. ದೇವರೇ, ಈ ಮುಂಜಾನೆ ವೇಳೆ ದಾಹದಿಂದ ನಿನ್ನ ಬಳಿಯಲ್ಲಿ ಕೂತಿರುವಂಥ ಮೊಣಕಾಲು ಹಾಕಿರುವಂಥ ಈ ಒಂದು ದೇವರ ಮಗುನು ನಿನ್ನ ಗಾಯವುಳ್ಳ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೆ ರಾಜ. ಒಬ್ಬೊಬ್ಬರನ್ನು ನಿನ್ನ ಗಾಯವುಳ್ಳ ಹಸ್ತದಿಂದ ಮುಟ್ಟಿ ಬಲಪಡಿಸು. ಅಭಿಷೇಕದ ಆತ್ಮನಿಂದ ತುಂಬಿಸು ರಾಜ. ದೇವರ ಆತ್ಮನ ಸಾನ್ನಿಧ್ಯದ ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತಾ ಕರ್ತನೆ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಅನೇಕ ಜನಗಳನ್ನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಹೊಸ ಆತ್ಮನಿಂದ ಬಲವಾದ ಶಕ್ತಿಯಿಂದ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸಾದ ಅನುಭವಿಸುವಾಗಿ ನೀನು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಈ ದಿನ ನೀನು ಕೊಟ್ಟಂಥ ಆಲೋಚನೆಗಾಗಿ ಸ್ತೋತ್ರ. ಹೌದು, ಇದೇ ವಾಕ್ಯ, ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರ್ದ ಮೋಟಗೈಯಲ್ಲ, ಆತನ ಕಿವಿಯು ಕೇಳಲಾರ್ದಾಗ ಕಿವಿಡಲ್ಲ. ಈ ದಿನದಲ್ಲಿ ಸ್ವಾಮಿ, ನಿನ್ನ ಸನ್ನಿಧಿಯಲ್ಲಿ ಯಾರ್ಯಾರು ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದ್ದಾರೆ, ನಿನ್ನ ಉನ್ನತವಾದ ಹಸ್ತದಿಂದ ಮುಟ್ಟಿ ಬಲಪಡಿಸು ಸ್ವಾಮಿ. ನೀನು ಹೌದು ಸ್ವಾಮಿ, ಅವರ ಪ್ರಾರ್ಥನೆ ಕಿವಿ ಕೊಟ್ಟು ನೀನು ಅವರ ಪ್ರಾರ್ಥನೆ ಮರುತರ ಕೊಟ್ಟು ನೀನು ಅವರನ್ನು ನಡೆಸು ರಾಜ. ಅದಕ್ಕಾಗಿ ಯಾರ್ಯಾರು ಪ್ರಾರ್ಥಿಸಿದರೆ ಎಲ್ಲರನ್ನು, ಪ್ರತಿಯೊಬ್ಬರನ್ನು ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೆ ರಾಜ. ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ, ಈ ಒಂದು ವಾಕ್ಯದ ಮುಖಾಂತರ ಒಬ್ಬೊಬ್ಬರ ಜೀವಿತ ನೀನು ಬಲವಾದ ಕಾರ್ಯ ನೀನು ನಡೆಸೋದಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಸ್ವಾಮಿ, ನಾವು ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ, ನೀನು ನಾಮ ಮಹಿಮೆಪಡಿಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಸ್ತುತಿ ಸ್ತೋತ್ರ ಘನಮನ ಮಹಿಮೆ ಎಸಪ್ಪ ನಿಮ್ಮೊಬ್ಬರಿಗೆ ಸಲ್ಲಲಿ ಕರ್ತನೆ. ಅತಿ ಶೀಘ್ರದಲ್ಲಿ ಬೇಗನೆ ಬರುವ ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತೇನೆ, ನನ್ನ ಪರಲೋಕದ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಸ್ತೋತ್ರ.